ರಸ್ಮಲಾಯಿ ಒಂದು ಟ್ರೆಡಿಷನಲ್ ಇಂಡಿಯನ್ ಡೆಸರ್ಟ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರು ಹಾಗೆಯೇ ಡಯಾಬಿಟಿಕ್ಸ್ ಇರೋರು ಯಾರಾದರೂ ರಸ್ಮಲಾಯಿ ಪ್ರಿಯರಾಗಿದ್ದರೆ ಈ ರೆಸಿಪಿ ನಿಮಗಾಗಿ. ಯಾಕೆ ಗೊತ್ತಾ? ಇಲ್ಲಿ ಸಕ್ಕರೆ, ಬೆಲ್ಲ ಹಾಗೆಯೇ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಆರ್ಟಿಫಿಷಿಯಲ್ ಕಲರ್ ಯಾವುದನ್ನು ಬಳಸದೇ, ಸಕ್ಕರೆ ಪಾಕನೂ ಸಹ ಮಾಡದೇ ಈ ರಸ್ಮಲಾಯಿಯನ್ನು ನಾವು ಮಾಡ್ಬೋದು. ಇನ್ನೇನು ಹಬ್ಬಗಳ ಸೀಸನ್ ಶುರುವಾಗ್ತಾ ಇದೆ. ಈ ಹೆಲ್ದಿಯಾದ, ಟೇಸ್ಟಿಯಾದ ಹಾಗೆಯೇ ಕಡಿಮೆ ಕ್ಯಾಲೋರಿ ಇರುವಂತಹ ರಸ್ಮಲಾಯಿಯನ್ನು ಟ್ರೈ ಮಾಡಿ. ಹಾಗಾದರೆ ಮಾಡೋ ವಿಧಾನ ನೋಡೋಣ. ನಾನು ಟೋಟಲ್ ಆಗಿ 1 ಲೀಟರ್ ಹಾಲಿನಲ್ಲಿ ಈ ರಸ್ಮಲಾಯಿಯನ್ನು ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು 750 ml ಅಂದರೆ ಒಂದು 3/4 ಲೀಟರ್ ಹಾಲನ್ನು ಕಾಯಲು ಇಡ್ತಾ ಇದ್ದೀನಿ. ಹಾಲು ಕುದಿಯಲಿಕ್ಕೆ ಶುರುವಾದ ತಕ್ಷಣವೇ 2 ಚಮಚ ಲಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ. ಇದರಿಂದ ಹಾಲು ಒಡೆಯುತ್ತೆ ಮತ್ತು ನಾವು ಇದರಿಂದ ಪನ್ನೀರನ್ನು ತಯಾರಿಸ್ಕೊಳ್ಬೋದು. ಹಾಲು ಚೆನ್ನಾಗಿ ಒಡೆದಿದೆ. ಮಿಲ್ಕ್ ಸಾಲಿಡ್ ಹಾಗೆಯೇ ನೀರಿನ ಅಂಶ ಸಪ್ರೇಟ್ ಆಗಿದೆ, ನೀವಿಲ್ಲಿ ನೋಡ್ಬೋದು. ಈಗ ಇದನ್ನು ನಾವು ಸೋಸಿಕೊಂಡು ಪನ್ನೀರನ್ನು ರೆಡಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬಟ್ಟೆಯಲ್ಲಿ ಸೋಸ್ಕೊಳ್ಳೋಣ. ಹಾಗೆಯೇ ಇದನ್ನು ಹಿಂಡ್ಕೊಳ್ಳೋಣ. ಗಟ್ಟಿಯಾಗಿ ಹಿಂಡ್ಕೊಳ್ಬೇಕು, ಸ್ವಲ್ಪನೂ ನೀರನ್ನು ಬಿಡಬಾರ್ದು. ಈಗ ಇದನ್ನು ನಾನೊಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ತೇನೆ ಸೈಡ್ನಲ್ಲಿ. ಬೇಕಾದರೆ ನೀವು ಅದರ ಮೇಲೆ ವೆಯ್ಟನ್ನು ಇಟ್ಟು ಎಕ್ಸ್ಟ್ರಾ ನೀರನ್ನು ಸಹ ತೆಗಿಬಹುದು. ರಸ್ಮಲಾಯಿ ಅಂದರೆ ಅದಕ್ಕೆ ನಾವು ಒಂದು ಕೇಸರಿಯ ಹಾಲನ್ನು ನಾವು ನೋಡ್ತೇವೆ. ನಾವು ಆ ಹಾಲನ್ನು ಈಗ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಉಳಿದ 250 ml ಅಥವಾ ಒಂದು 1/4 ಲೀಟ್ರ್ ಹಾಲು ಉಳಿದಿದೆಯಲ್ಲ, ಅದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕೇಸರಿಯ ದಳ ಹಾಗೆಯೇ ಪಿಸ್ತಾ ಚೂರುಗಳು, ಬಾದಾಮಿ ಚೂರುಗಳು ಎಲ್ಲವನ್ನು ಸೇರಿಸ್ಕೊಳ್ತೇನೆ. ಜೊತೆಗೆ ನಾನು ಒಣ ಗುಲಾಬಿ ಎಸಳುಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. 1 ರಿಂದ 2 ಕುದಿ ಬಂದರೆ ಸಾಕು. ಇಲ್ಲಿ ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ಗಳನ್ನು ನಾನು ಹಾಕ್ತಾ ಇಲ್ಲ, ಬಟ್ ಬೇಕರಿಗಳಲ್ಲಿ ಇದನ್ನೆಲ್ಲ ಬಳಸ್ತಾರೆ. ಈ ಸಿರಪ್ ಅಥವಾ ಇದನ್ನು ರಬಡಿ ಅಂತ ಕರೀತಾರೆ. ಈಗ ಇದಕ್ಕೆ ನಾನು 2 ಚಮಚ ಆಗುವಷ್ಟು ಸ್ಟೀವಿಯಾ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಗೊತ್ತಿಲ್ವಾ? ಸ್ಟೀವಿಯಾ ಪೌಡರ್ ಅದೊಂದು ಶುಗರ್ ಫ್ರೀ ಅಂತ ಹೇಳ್ತಿರಲ್ಲ, ಅದು. ಅಂದರೆ ಇದು ಸ್ಟೀವಿಯಾ, ಇದನ್ನು ನಾವೊಂದು ಶುಗರ್ ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಈ ಸ್ಟೀವಿಯಾ ಅನ್ನೋದು ಸ್ಟೀವಿಯಾ ರೆಬ್ಯೂಡಿಯಾನಾ ಎನ್ನೋ ಎಲೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದರಲ್ಲಿ ಏನಿದೆ ಅಂದರೆ ಸ್ಟೀವಿಯೋಲ್ ಗ್ಲೈಕೋಸೈಡ್ ಎನ್ನುವ ಅಂಶ ಇರುತ್ತೆ. ಇದು 50 ರಿಂದ 300 ಪಟ್ಟು ಸಕ್ಕರೆಗಿಂತ ಸ್ವೀಟ್ ಆಗಿರುತ್ತೆ. ಮುಖ್ಯವಾಗಿ ಇದು ಕ್ಯಾಲರಿ ಫ್ರೀ ಸಹ ಆಗಿರುತ್ತೆ. ಅಂದರೆ ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ನಮ್ಮ ದೇಹಕ್ಕೆ ಕ್ಯಾಲೋರೀಸ್ ಸಿಗಲ್ಲ, ಬರೀ ಬಾಯಿಗೆ ಮಾತ್ರ ಅದು ಸ್ವೀಟ್ ಆಗಿರುತ್ತೆ. ಈ ಸ್ಟೀವಿಯಾನು ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ಆರಾಮವಾಗಿ ಸೇವನೆ ಮಾಡ್ಬೋದು. ಇದರಿಂದ ಬ್ಲಡ್ ಶುಗರ್ ಲೆವೆಲ್ನಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಅಂದರೆ ಶುಗರ್ ಲೆವೆಲ್ ಸಹ ಜಾಸ್ತಿ ಆಗೋದಿಲ್ಲ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಅಥವಾ ಶುಗರು ಅಂದರೆ ಸಕ್ಕರೆಯ ಬದಲಾಗಿ ಇದನ್ನು ನೀವು ಬಳಸ್ಬೋದು. ಈ 2 ಚಮಚ ಸ್ಟೀವಿಯಾ ಪೌಡರ್ ಹಾಕಿ ಒಂದು ಕುದಿ ಬೆರೆಸಿ ನಾನು ಈ ಮಿಲ್ಕ್ ಸಿರಪ್ಪನ್ನು ಅಥವಾ ರಬಡಿಯನ್ನು ಎತ್ತಿ ಇಡ್ತಾ ಇದ್ದೇನೆ. ರಸ್ಮಲಾಯಿ ಮಾಡೋದಕ್ಕೆ ಈ ಪನ್ನೀರ್ನ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕಲ್ವಾ? ನಾವು ಆಗಲೇ ಮಾಡಿಟ್ಟಿಂತಹ ಪನ್ನೀರನ್ನು ತೊಗೊಂಬರೋಣ. ಅದನ್ನು ಬಿಡಿಸ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಒಡೆದು ಒಂದು ಪ್ಲೇಟ್ನಲ್ಲಿ ತಗೊಳ್ತಾ ಇದ್ದೇನೆ. ಇದಕ್ಕೆ ನಾನು 1 ರಿಂದ 2 ಚಮಚ ಸ್ಟೀವಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಕೈಯಲ್ಲಿ ಚೆನ್ನಾಗಿ ಅದನ್ನು ಏನು ಹೇಳ್ತಾರೆ, ನಾದಬೇಕು ಅಥವಾ ಈ ಹಸ್ತದಲ್ಲಿ ಇದನ್ನು ಮಸಿಬೇಕು. ಅಂದರೆ ಇದನ್ನು ಚೆನ್ನಾಗಿ ಮಸಿಬೇಕು. ನಿಮ್ಮ ಕೈ ನೋವು ಬಂದರೂ ಪರವಾಗಿಲ್ಲ, ಚೆನ್ನಾಗಿ ಮಸಿಬೇಕು. ಮಸಿದ್ರೆ ಮಾತ್ರ ರಸ್ಮಲಾಯಿ ಉಂಡೆ ಒಡೆಯೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಪ್ಲೇಟನ್ನು ಬಿಟ್ಟು ಬರಬೇಕು. ಅದು ಪ್ಲೇಟ್ಗೆ ಅಂಟ್ಕೊಳ್ಬಾರ್ದು, ಹಾಗೆ ಪುಡಿ ಆಗಬಾರ್ದು. ಈ ರೀತಿ ಅಂಟಿ ಉಂಡೆ ಥರ ಬರೋ ತನಕ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಇದನ್ನು ಏನು ಮಾಡಬೇಕು, ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಬೇಕು. ಯಾವಾಗಲೂ ರಸ್ಮಲಾಯಿ ಹಾಗೆ ಅಲ್ಲ, ಶೇಪು ಆ ರೀತಿ ಶೇಪ್ ಕೊಡ್ಬೋದು. ಇಲ್ಲ ನೀವು ಸರ್ಕಲ್ ಆಗಿರಬೇಕು, ಉಂಡೆ ಥರನೇ ಇರಬೇಕು ಅಂದರೆ ಹಾಗೇನೂ ಸಹ ಇಡ್ಬೋದು. ಈ ಉಂಡೆಗಳೆಲ್ಲ ರೆಡಿಯಾಗಿದೆ. ಯೂಶ್ವಲಿ ರಸ್ಮಲಾಯಿ ಮಾಡೋದಕ್ಕೆ ರಸಗುಲ್ಲವನ್ನು ಮಾಡಿ ಆಮೇಲೆ ರಸ್ಮಲಾಯಿ ಮಾಡ್ತೀವಲ್ಲ, ಅಂದರೆ ಅದನ್ನು ಶುಗರ್ ಸಿರಪ್ನಲ್ಲಿ ಬೇಯಿಸಿ ನಂತರ ರಸ್ಮಲಾಯಿ ಮಾಡೋದಲ್ವಾ,
ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದು. ಇಲ್ಲಿ ನಾನು ಸಕ್ಕರೆಯ ಪಾಕವನ್ನು ಮಾಡ್ತಾ ಇಲ್ಲ, ಸಕ್ಕರೆಯ ಶುಗರ್ ಅಥವಾ ಶುಗರ್ ಸಿರಪ್ನಲ್ಲಿ ನಾನು ಈ ಉಂಡೆಗಳನ್ನು ಬೇಯಿಸ್ತಾ ಇಲ್ಲ. ನಾನಿಲ್ಲಿ ಹಬೆಯಲ್ಲಿ ಬೇಯಿಸ್ತಾ ಇದ್ದೇನೆ. ನಾನೊಂದು ಸಣ್ಣ ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೇನೆ. ಈ ಉಂಡೆಗಳನ್ನು ಇಟ್ಟು ಸ್ಟೀಮ್ನಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೇನೆ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಈ ಹಬೆಯಲ್ಲಿರುವಂತಹ ಮಾಯ್ಶ್ಚರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಪನ್ನೀರಿನ ಉಂಡೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಈ ಉಂಡೆನ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ ಅಲ್ಲ. ಈ ಉಂಡೆಗಳು ಈಗ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಅಸೆಂಬಲ್ ಮಾಡಬೇಕು. ಅಂದರೆ ಈ ರಬಡಿ ಏನು ತಯಾರು ಮಾಡ್ಕೊಂಡಿದ್ದೀವಿ, ಆ ರಬಡಿಗೆ ರಸಮಲಾಯಿ ಉಂಡೆಗಳೇನು ರೆಡಿಯಾಗಿದೆ ಅವುಗಳನ್ನು ಸೇರಿಸಬೇಕು. ನಾನಿಲ್ಲಿ 1 ಲೀಟರ್ ಹಾಲಿನಲ್ಲಿ ಸುಮಾರು ಒಂದು 7 ರಸಮಲಾಯಿ ಉಂಡೆಗಳು ರೆಡಿಯಾಗಿದೆ. ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ರಬಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರಬೇಕು. ಬಿಸಿಯಾಗಿದ್ದಾಗ ಆ ಪನ್ನೀರ್ ಉಂಡೆ ಅಥವಾ ರಸಮಲಾಯಿ ಉಂಡೆ ಏನಿದೆ ಅದು ಎಲ್ಲ ಹಾಲಿನ ಅಂಶಗಳನ್ನು ಹೀರ್ಕೊಳ್ಳುತ್ತೆ, ಹಾಗೆ ಫ್ಲೇವರ್ನ ಹೀರ್ಕೊಳ್ಳುತ್ತೆ. ಹಾಕಿಬಿಟ್ಟು ಒಂದು 4 ಗಂಟೆಗಳ ಕಾಲ ಅದನ್ನು ಡಿಸ್ಟರ್ಬ್ ಮಾಡದೇ ಹಾಗೆ ಇಡಬೇಕು. ನೀವು ಬೇಕಾದರೆ ನಿಮಗೆ ಬೇಕಾದ ನಟ್ಸನ್ನ ಆ್ಯಡ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ, ಅಥವಾ ತಿನ್ನಬೇಕಾದ್ರೂ ಸಹ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಈ ರೀತಿ ಇಟ್ಟು 4 ಗಂಟೆಗಳ ಕಾಲ ಇಟ್ಟಾಗ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆನಾ? ನೀವು ಇದನ್ನು ಫ್ರಿಜ್ನಲ್ಲೂ ಸಹ ಇಡ್ಬೋದು. ಈ ಸ್ವೀಟ್ನ ತಿಂದರೆ ಯಾರೂ ಸಹ ದಪ್ಪನೇ ಆಗಲ್ಲ, ಹಾಗೆಯೇ ಬ್ಲಡ್ ಶುಗರ್ ಸಹ ಹೈಕ್ ಆಗಲ್ಲ. ಹಾಗೆಯೇ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬರೋ ಹಬ್ಬಗಳಲ್ಲೆಲ್ಲ ಮಾಡಿ, ಹಾಗೆ ಗೆಸ್ಟ್ ಬಂದರೆ ಸಹ ಮಾಡಿ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮೂಲಕ ನನಗೆ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ಇದೇ ರೀತಿಯಾದ ಹೆಲ್ದಿ ರೆಸಿಪಿಗಳು ನಿಮಗೆ ಬೇಕು ಅಂತ ಇದ್ದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.